ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪಲ್ಲವಿ ಮ್ಯಾಮ್ ಸೆಷನ್ ತುಂಬಾ ಚೆನ್ನಾಗಿತ್ತಲ್ಲ ಇವತ್ತಿನ ದಿನದ್ದು. ಸೊ ಅದನ್ನ ನಾವು ಕಂಟಿನ್ಯೂ ಮಾಡೋ ಹಾಗೆ ಇಂಟ್ರೆಸ್ಟಿಂಗ್ ಆಗಿ ನಾವು ಗೇಮ್ಸ್ ನೋಡ್ತೀವಿ ಈಗ. ಆಯ್ತಾ? ಹೊಸ ವಿಷಯನ ಕಲಿತೀವಿ, ಆದ್ರೆ ಒಂದು ಆಟದ ಮೂಲಕ ಕಲಿತೀವಿ. ನೀವು ಜಾಸ್ತಿ ವಿಷಯಗಳನ್ನ ನೀವೇ ಐಡೆಂಟಿಫೈ ಮಾಡ್ತೀರಾ, ಎಲ್ಲಿದೆ ಅಂತ ಹುಡುಕ್ತೀರಾ. ದೇರ್ ಇಸ್ ಗೋಯಿಂಗ್ ಟು ಬಿ ಎ ಚೆಕ್ ಆನ್ ಯೋರ್ ಐಸ್. ನೀವು ಎಷ್ಟು ಗಮನದಿಂದ ನೋಡ್ತಿದ್ದೀರಾ, ಇವೆಲ್ಲ ನಾವು ನೋಡೋಣ. ಆಯ್ತಾ? To start with, we'll have a small motivational quote. Then we'll start up with our activities. Okay? ನಮಗೊಂದು ಸ್ವಲ್ಪ ಮೋಟಿವೇಶನ್ ಪ್ರತಿದಿನಕ್ಕೂ ನಮ್ಗೆ ಬೇಕಿದೆ ಅಲ್ಲ. whatever we do, we require some amount of appreciation or some motivation for us to carry on with the day. So what is a small motivation quote that I'm going to share with you? Learning is never done without errors and defeat. ನೀವು ಕಲಿತಿದ್ದೀರಾ ಅಂತ ಅನ್ನೋದೇ ಯಾವಾಗ ಗೊತ್ತಾಗತ್ತೆ? ನಾವು ಒಂದು ವಿಷಯನ ಅದು ತಪ್ಪು ಮಾಡುವಾಗ, ಅದ್ರಲ್ಲಿ ಏನಾದ್ರು ಒಂದು ಸಪೋಸ್ ನಾವು ಸೋತೋಗ್ಬಿಟ್ಟಿವಿ ಅಂದ್ರೆ ನಮ್ಗೇನ್ ಗೊತ್ತಾಗತ್ತೆ? ನಮ್ಗಿದ್ ಬರಲ್ಲ ಅಂತ ಅರ್ಥನಾ? ಅಲ್ಲ, ನಾವು ಆ ವಿಷಯವನ್ನ ಕಲಿತಾ ಇದೀವಿ ಅಂತ ಅದ್ರದ್ದು ಅರ್ಥ. ಸೊ ನೀವು ಒಂದ್ ವಿಷಯನ ಕಲಿತಿದ್ದೀರಾ ಅಂದ್ರೆ ನೀವು ಡೆಫಿನೆಟ್ ಆಗಿ ಅದ್ರಲ್ಲಿ ಎರರ್ಸ್ ಮಾಡ್ತೀರಾ. ಡೆಫಿನೆಟ್ಲಿ ಯು ವಿಲ್ get defeated. So never underestimate yourself. You are definitely learning and on your right path. ನೀವು ಸರಿಯಾಗಿರೋ ದಾರಿಯಲ್ಲೇ ಇದ್ದೀರಾ. ನೀವು ಒಂದು ವಿಷಯನ ಕಲಿತಾನೆ ಇದ್ದೀರಾ. ಆಯ್ತಾ? ಅದೋ ಒಂದು ವಿಷಯ ತಪ್ಪಾಗೋಯ್ತು, ಎರರ್ ಬಂದ್ಬಿಡ್ತು, ತಪ್ಪಾಗೋಯ್ತು ಅಂದ್ರೆ ಇನ್ ನನ್ ಬರಲ್ಲ ಅನ್ನೋ ಥಾಟೇ ನಿಮ್ಗೆ ಬರೋದ್ ಬೇಡ. ಆಯ್ತಾ? ನೀವು ಕಲಿತಾ ಇದ್ದೀರಾ, ಆ ಗೋಲ್ನ ನೀವು ಖಂಡಿತ ಅಚೀವ್ ಮಾಡ್ತೀರಾ. ಓಕೆ, ಫೈನ್. ಕೆಲವು ರಿಡಲ್ಸ್ ಈಗ ಬರುತ್ತೆ ನಿಮ್ಗೆ. ಆಯ್ತಾ? ಅದ್ರ ಉತ್ತರ ನೀವ್ ಹೇಳ್ಬೇಕು. ಕೆಲವು ರಿಡಲ್ಸ್ ಬರುತ್ತೆ, ಅದ್ರದ್ದು ಉತ್ತರ ನೀವು ಕಂಡುಹಿಡಿತೀರಾ ಅಂತ ನೋಡೋಣ. ಆಯ್ತಾ? ಅದಕ್ಕೆ ಕೈಗಳಿವೆ, ಆದ್ರೆ ಚಪ್ಪಾಳೆ ಹೊಡಿಯಕ್ ಆಗೋದಿಲ್ಲ. ಇಟ್ ಹ್ಯಾಸ್ ಹ್ಯಾಂಡ್ಸ್ ಬಟ್ ಕೆನಾಟ್ ಕ್ಲಾಪ್. ಏನಪ್ಪಾ ಅದು? ಕೈ ಇತ್ತಂದ್ರೆ ಚಪ್ಪಾಳೆ ಹೊಡಿಯೋ ಶಬ್ದ ಕೇಳತ್ತೆ, ಚಪ್ಪಾಳೆ ಹೊಡಿಯಕ್ ಆಗತ್ತಲ್ವಾ? ಇದೇನಿದು? ಕೈಗಳಿದೆ ಅಂತೆ ಆದ್ರೆ ಚಪ್ಪಾಳೆ ಹೊಡಿಯಕ್ ಆಗಲ್ಲ, ಏನದು? ಹೇಳಕ್ ಆಗತ್ತಾ ಯಾರಾದ್ರೂ? ಕೆನ್ ಸಮ್ಮನ್ ಸೇಮಿ? ನಿಮ್ಗೆ ಗೊತ್ತಿದ್ರೆ ಆ ಉತ್ತರನ ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು, ಅಲ್ಲದೆ ಅನ್ಮ್ಯೂಟ್ ಮಾಡಿನೂ ಹೇಳ್ಬೋದು. ಇನ್ನು ಸ್ವಲ್ಪ ಜೋರಾಗಿ ಹೇಳಕ್ ಆಗತ್ತಾ? ಆನ್ಸರ್ ಹೇಳ್ತಿದ್ದೀರಾ ಅಂದ್ಕೊಳ್ತೀನಿ. ಸ್ವಲ್ಪ ಜೋರಾಗಿ ಹೇಳಕ್ ಆಗತ್ತಾ? ಸಪೋಸ್ ನೀವು ಮಾತಾಡ್ತಿರೋದು ಅಷ್ಟು ಆಡಿಬಲ್ ಆಗಿಲ್ಲ ಅಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲೂ ಬರ್ದು ಕಳಿಸ್ಬೋದು. My name is Sharon Alice. Okay, super. And Yes, ma, you can tell. what is Mongols? I want to know that. What is Mongols. Mongols? Yeah. You are asking regarding the question that I'm asking for? What is Mongols? What is regarding which sorry? Yes, ma'am, please. They are asking some doubt. Sorry. Please, you can. Yeah, I am getting, but under what context they're asking it, I'm unable to get the word itself. Mongolian dynasty, something like that you're asking? Priscilla, ma'am. Hello. Yes, ma. If possible, you can turn on your video as well. I've asked you a small riddle. If at all it pertains to that, you can let me know. Hello, ma'am. Yes. I can't understand. Priscilla, ma'am. Hello. Yes. Priscilla. சார் உங்களுக்கு புரியலீங்களா சார்? இன்னொரு வாட்டி சொல்லணுமா? Okay. She will explain that. Yes. Okay. Ma'am, please. Yes, yeah. ma'am. Should I continue in English itself?
Yes, ma'am. Please, you can continue your questions. Okay. It says the riddle goes like this. It has hands, but it cannot clap. It has hands, but it cannot clap. It's a small riddle. ನೋಡೋಣ ಆನ್ಸರ್ ಏನಂತ ನಾವು ತಿಳ್ಕೊಳ್ಳೋಣ. It is a clock. We say, right, long hand, small hand, short hand, right? Short hand, long hand. So it has hands, but it cannot clap. All right. Yeah. It has an eye, but it cannot see. What is it? It has an eye, but it cannot see. What is it? I give you an clue. It is an object. It is a thing. Not an animal or a bird. It is a thing. Usually used by tailors. At times our mother also uses at home. What is it? ಮನೇಲಿ ಅಮ್ಮನೂ ಉಪಯೋಗಿಸ್ತಾರೆ. ಈ ಟೈಲರ್ ಅವರು ಜಾಸ್ತಿ ಉಪಯೋಗಿಸ್ತಾರೆ ಇದನ್ನ. ಏನದು? ಇದೊಂದು ವಸ್ತು. It is an object or a thing. It has an eye, but it cannot see. What is it? You can make a guess. ಏನಾದ್ರೂ ಆನ್ಸರ್ ಗೆಸ್ ಮಾಡ್ಬೋದು. ಸರಿ ತಪ್ಪಂತ ಏನಿಲ್ಲ. ನೀವು ನಿಮ್ ಪಾರ್ಟಿಸಿಪೇಷನ್ ಬೇಕಷ್ಟೇ. ಓಕೆ. It's needle. Suji. Needle. You can see, right? There will be a small eye in it. With that only, they'll be inserting the thread. It has an eye, but it cannot see. Okay? All right. ಸೊ ಮನೆಯಲ್ಲಿ ಈ ತರ ನಾವು ನೋಡಿರ್ತೀವಿ, ಈ ಟ್ಯಾಪ್ ಇಂದ ನೀರ್ ಸೋರ್ತಾನೆ ಇರತ್ತೆ. ವಾಟರ್ ವುಡ್ ಬಿ ಫಾಲಿಂಗ್ ಡೌನ್. ಆತರ ಹೇಳ್ತೀವಾ ನಾವು? ವಾಟರ್ ಇಸ್ ಫಾಲಿಂಗ್ ಡೌನ್ ಈ ತರ ಹೇಳ್ತೀವಾ? ಇಸ್ ದರ್ ಎನಿ ಅಪ್ರಾಪ್ರಿಯೇಟ್ ವರ್ಡ್ ಫಾರ್ ಇಟ್? ಇದಕ್ಕಂತ ಏನಾದ್ರೂ ಒಂದು ಹೆಸರಿದೆಯಾ ಇಂಗ್ಲಿಷ್ ಅಲ್ಲಿ? ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ಬೋದು. ನೀರ್ ಸೋರ್ತಾ ಇದೆ ಅಂತ ಹೇಳಂಗಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ? ಎಸ್, ದ ಟ್ಯಾಪ್ ಇಸ್ ಡ್ರಿಪ್ಪಿಂಗ್. ಸರಿಯಾಗಿರೋ ಆನ್ಸರ್ ಅದಕ್ಕೆ ಏನಂದ್ರೆ, ಅದ್ರ ಪದ ಏನಂದ್ರೆ ದ ಟ್ಯಾಪ್ ಇಸ್ ಡ್ರಿಪ್ಪಿಂಗ್ ಅಂತ ನಾವು ಹೇಳ್ತೀವಿ. ಆಯ್ತಾ? ದ ಟ್ಯಾಪ್ ಇಸ್ ಡ್ರಿಪ್ಪಿಂಗ್. ಕೆಲವು ಸತಿ ಮನೆಯಲ್ಲಿ ಈ ಲೈಟ್ ಆನ್ ಆಗಿ ಆಫ್ ಆಗತ್ತೆ. ಅಟ್ ಟೈಮ್ಸ್ ಅಟ್ our home the light it keeps getting on and off. Do we tell it like that? Is it the appropriate way to say it? ಹಾಗೆ ಹೇಳೋದಾ? ಆನ್ ಆಗ್ತಿದೆ, ಆಫ್ ಆಗ್ತಿದೆ, ಈ ತರ ತಾನೇ ನಾವು ಬಳಸೋದು ಮಾತಾಡುವಾಗ. ಹಾಗೆ ಹೇಳೋದಾ? No. The right word is the light is flickering. Flickering ಅನ್ನೋದು ಪದ. ಆಯ್ತಾ? We use this terminology as flickering. Flickering ಅಂತ ನಾವು ಬಳಸಬೇಕು. ಇದೇ ಸರಿಯಾಗಿರೋ ಒಂದು ಪದ. ಡ್ರಿಪ್ಪಿಂಗ್, ಫ್ಲಿಕರಿಂಗ್. ನೀರ್ ಸೋರ್ತಾನೆ ಇದೆ ಒಂದೊಂದಾಗಿ ಅಂದ್ರೆ ಅದನ್ನ ಡ್ರಿಪ್ಪಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಈ ತರ ಲೈಟ್ ಆನ್ ಆಗಿ ಆಫ್ ಆಗ್ತಾನೆ ಇದೆ, ಈ ಫ್ಯೂಸ್ ಆಗೋಕ್ ಮುಂಚೆ ಈ ತರ ನಡೆಯುತ್ತೆ. ಅದಕ್ಕೆ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಫ್ಲಿಕರಿಂಗ್ ಅಂತ ನಾವ್ ಅದಕ್ಕೆ ಕರಿತೀವಿ. ಆಯ್ತಾ? ನೆನ್ಪಲ್ಲಿ ಇಟ್ಕೊಳ್ತೀರಾ ಇನ್ಮೇಲೆ? ಓಕೆ, ಸೂಪರ್. ಎಸ್, ರೈಟ್. ಓಕೆ. Okay, let's move on to the next activity wherein I would be giving few hints. With those hints, you are going to guess the answer. ಏನಪ್ಪಾ ಅದು? ಇವಾಗ ಒಂದು 5 ಹಿಂಟ್ ವರ್ಡ್ಸ್ ಪ್ರಶ್ನೆ ತರ ಇರತ್ತೆ. ಆ ಹಿಂಟ್ ವರ್ಡ್ಸ್, ಆ ಪ್ರಶ್ನೆ ಇಟ್ಕೊಂಡು ಅದ್ ಏನಂತ ಕಂಡುಹಿಡಿಬೇಕು. ಒಬ್ರು ಪರ್ಸನಾಲಿಟಿ ಆಗಿರ್ಬೋದು, ಒಂದ್ ಜಾಗ ಇರ್ಬೋದು, ಏನೇ ಆಗಿರ್ಬೋದು, ಒಂದು ಲೋಗೋ ಇರ್ಬೋದು. ಈ ಮೂರನ್ನೇ ನಾನು ಇದರಲ್ಲಿ ತೋರಿಸಿರೋದು. ನಿಮ್ಗೆ ತುಂಬಾ ಪರಿಚಯ ಆಗಿರೋದೆ. ಯು ಆರ್ ವೆರಿ ಯೂಸ್ ಟು ಇಟ್, ಯು ಹ್ಯಾವ್ ಹರ್ಡ್ ಅಬೌಟ್ ಇಟ್. ಓಕೆ, you'll see them. We'll go with the first one. You are going to choose the box number so that the hint gets displayed.
ಫಸ್ಟ್ ಕ್ಲೂ, ಐ ವೋರ್ ಜರ್ಸಿ ನಂಬರ್ 7. ಅಂದ್ರೆ ಇದೊಂದು ಪರ್ಸನಾಲಿಟಿ, ಒಬ್ರು ಫೇಮಸ್ ಆಗಿರೋ ಪರ್ಸನಾಲಿಟಿ, ನಮ್ಮೆಲ್ಲರಿಗೂ ತುಂಬಾ ಪರಿಚಯ ಇದೆ. ಇವ್ರೆಲ್ಲರಿಗೂ, ಈ ಮಕ್ಕಳಿಗಂದ್ರೆ ತುಂಬಾ ಇಷ್ಟ ಇವರು. ಓಕೆನಾ? ಅವ್ರು ಹಾಕೋ ನಂಬರ್, ಆ ಜರ್ಸಿ ನಂಬರ್ ಅಂದ್ರೆ ಆ ಬಟ್ಟೆಲಿ, ಆ ಶರ್ಟ್ ಅಲ್ಲಿ ಹಾಕಿರೋ ನಂಬರ್ ಆಗಿರೋದು 7 ಆಗಿರತ್ತೆ. ಆಯ್ತಾ? ಐ ವೋರ್ ಜರ್ಸಿ ನಂಬರ್ 7. ಎನಿ ಗೆಸ್? Shall we move on to the next clue? Okay, the second clue. With this clue, you'll be definitely able to identify this famous personality. I'm known as Captain Cool. Who's being called as Captain Cool? Guessed it? Let me give you one more clue. Almost you would have identified, I suppose. I hit the winning 6 in a World Cup final. I hit the winning 6 in a World Cup final. World Cup final ಅಲ್ಲಿ 6 ಹೊಡೆದು ಆ ಗೇಮನ್ನ ವಿನ್ ಮಾಡೋದಿಕ್ಕೆ ಇವರು ತುಂಬಾ ಸಹಾಯ ಮಾಡಿದ್ರು. He hit the 6 and won the match. So now you would have guessed he is a sports personality. ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ ಅಂತ ನಾವು ಅವ್ರು ಐಡೆಂಟಿಫೈ ಮಾಡಿರ್ತೀವಿ. ಅವ್ರನ್ನ ಕ್ಯಾಪ್ಟನ್ ಕೂಲ್ ಅಂತೀವಿ. ಅವ್ರು ಹಾಕಿರೋ ಶರ್ಟ್ ಅಲ್ಲಿ ನಂಬರ್ 7 ಇರತ್ತೆ. Almost you would have guessed, right? Which cricketer I am? Which cricketer am I? ಯಾರ್ ನಾನು? Have you guessed? Very good. All of you have answered it perfectly. He is Mahendra Singh Dhoni, MS Dhoni. Right? He is also called as Captain Cool. ಈ ತರನೇ ಇವ್ರನ್ನ ಕರೀತಾರಲ್ಲ. So you have identified the sports personality with the help of the hints that I gave you. All right? Super. We move on to the next question. ನೋಡೋಣ. ನೆಕ್ಸ್ಟ್ ಕ್ವೆಶನ್ಗೂ ಇದೇ ತರ ಸರಿಯಾಗಿರೋ ಆನ್ಸರ್ನ ಹೇಳ್ತೀರಾ ಅಂತ ನೋಡೋಣ. You let me know the hint number. I will choose accordingly. First one, okay. And science ಅಂದ್ರೆ ತುಂಬಾ ಇಷ್ಟ. I loved science. This personality, he loved science, he or she. Okay. Second clue. Okay, one of you have told me. Fourth clue. I wrote Wings of Fire. This person has written this famous book, Wings of Fire. Who's that person? This person loved science. He has written Wings of Fire. Third clue. Okay. Children call me their favorite president. So this personality is a president. Oh ho. Started getting answers in the chat box. Most of them have told it rightly. One last hint. I helped to build India's missiles. I helped build India's missiles. As you all guessed it rightly, is APJ Abdul Kalam. Abdul Kalam. Also called. ಎಲ್ಲರಿಗೂ ಇವರಂದ್ರೆ ತುಂಬಾ ಇಷ್ಟ ಅಲ್ಲ? Children's favorite president. He has written this book, Wings of Fire. All right? Okay. The next one. Now it's going to be a monument. Now it's going to be a famous monument. Most of you are aware of it. ಎಲ್ಲರೂ ನೋಡಿರ್ತೀರಾ. ನಾವು ಜಾಗ್ರಫಿಯಲ್ಲಿ ಓದಿರ್ತೀವಿ, ಟಿವಿಯಲ್ಲಿ ನೋಡುವಾಗ ನೋಡಿರ್ತೀವಿ. Almost all of us are aware of this monument. I become beautiful with thousands of lights. ಅಷ್ಟು ಬೆಳಕುಗಳಿರತ್ತಂತೆ. ಅದ್ ಹಾಕಿದ್ರೆ ಈ ಜಾಗ ಅಷ್ಟು ಸುಂದರವಾಗಿ ಕಾಣತ್ತೆ. This place becomes so beautiful with these lights. Which monument? Light ಇರತ್ತಾ? I am famous during Dasara. ದಸರಾ ಇರುವಾಗ ನಾನು ತುಂಬಾ ಫೇಮಸ್. ಎಲ್ಲೋ ನಮ್ಮೂರ್ ಕಡೆನೆ ಕೇಳ್ದಂಗಿದೆ ಅಲ್ಲ? ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ? I belong to Karnataka.
ನಮ್ ಸ್ಟೇಟ್ ಅಲ್ಲೇ ಇದೆ ಈ ಊರು, ಈ ಜಾಗ, ಈ ಮಾನ್ಯುಮೆಂಟ್ ಮೈಸೂರಲ್ಲಿದೆ. ವೆರಿ ಗುಡ್. ಮೈಸೂರಲ್ಲಿ ಯಾವ್ದು, ಯಾವ ಜಾಗ ಬಗ್ಗೆ ಹೇಳ್ತಿದೀವಿ? ವಿ ಆರ್ ಟಾಕಿಂಗ್ ಅಬೌಟ್ ಮೈಸೂರ್ ಪ್ಯಾಲೇಸ್. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ಮೈಸೂರ್ ಪ್ಯಾಲೇಸ್. It's a very famous place, right? People come all way across cities from India to visit this place. Next one. Next one, it is going to be a logo. Okay, it's going to be a logo. ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಬಳಸ್ತೀವಿ. ಈ ಲೋಗೋ, ಇದು ಈ ಸರ್ಚ್ ಇಂಜಿನ್ ಎಲ್ಲರಿಗೂ ತುಂಬಾ ಪರಿಚಯ. ಯಾವ್ದದು, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಮೈ ಲೋಗೋ ಹ್ಯಾಸ್ ಮೆನಿ ಕಲರ್ಸ್. ಇಲ್ಲಿ ಜಾಸ್ತಿ ಕಲರ್ಸ್ ಗಳಿವೆ, ಬಣ್ಣಗಳಿದೆ. ಓಕೆ ಓಕೆ, which logo, in which logo do we find lot of colors in it? ಯೂಟ್ಯೂಬ್ ಲೋಗೋನಾ? ಅದ್ರಲ್ಲಿ ಬರೀ ರೆಡ್ ತಾನೇ ಇದೆ. ಬೇರೆ ಯಾವ ಲೋಗೋ? ಒಂದು moment. ಈ ಲೋಗೋನಲ್ಲಿ ಹೆಚ್ಚಾಗಿರೋ ಬಣ್ಣಗಳಿವೆ. ಯಾವ ಲೋಗೋ? ಐ ಹೆಲ್ಪ್ ಯು ಫೈಂಡ್ ಆನ್ಸರ್ಸ್ ಆನ್ ದ ಇಂಟರ್ನೆಟ್. ಇಂಟರ್ನೆಟ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇದನ್ನ ನಾವು ಬಳಸ್ತೀವಿ. ಹೌದಾ? ಯಾವ್ದಿದು? ಇನ್ಸ್ಟಾಗ್ರಾಮಾ? ಇನ್ಸ್ಟಾಗ್ರಾಮ್ ಅಲ್ಲ, ಇಲ್ಲ, ನೋ. ಫೇಸ್ಬುಕ್, ನೋ. Keep guessing. My logo has many colors. This hint we have already seen. What's the next one? Students use me for homework. ನಾವು ಹೋಮ್ವರ್ಕ್ ಬರೆಯೋದಕ್ಕೂ ಇದನ್ನ ಉಪಯೋಗಿಸ್ತೀವಿ, ಇದ್ರದ್ದು ಹೆಲ್ಪ್ ತಗೊಳ್ತೀವಿ. ಐ ಆಮ್ ದ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲರ್ ಸರ್ಚ್ ಇಂಜಿನ್. ಇದ್ರಲ್ಲೇ ನಾವು ಜಾಸ್ತಿ ವಿಷಯಗಳನ್ನ ಹುಡುಕ್ತಿವಿ. ಏನಾದ್ರೂ ಒಂದು ಗೊತ್ತಿಲ್ಲ ಅಂದ್ರೆ ಇದ್ರಲ್ಲಿ ಹೋಗಿ ಕೇಳಿದ್ರೆ ನಮ್ಗೆ ತಕ್ಷಣ ಆನ್ಸರ್ ಸಿಕ್ಬಿಡತ್ತೆ. ಯಾವ ಸರ್ಚ್ ಇಂಜಿನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ? ಈ ಸರ್ಚ್ ಇಂಜಿನ್ ಅಲ್ಲಿ ಜಾಸ್ತಿ ಕಲರ್ಸ್ ಗಳಿವೆ, ಬಣ್ಣಗಳಿವೆ ಅಂದಲ್ಲ, ಯಾವ್ದಿದು? ಇಟ್ ಇಸ್ ಗೂಗಲ್. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ದಿ ಸರ್ಚ್ ಇಂಜಿನ್ ಗೂಗಲ್. ಓಕೆ, ಸೂಪರ್, ಇಂಟ್ರೆಸ್ಟಿಂಗ್. You guessed personalities, monument, then a logo also is being identified. Next, you are going to identify, you are going to search the word. Okay, it is a word search. I would have given the hint ಕೊಟ್ಟಿರ್ತೀನಿ. ಆ ಹಿಂಟನ್ನ ಬೇಸ್ ಮಾಡಿ ಉತ್ತರಗಳನ್ನ ನೀವು ಕಂಡುಹಿಡಿಬೇಕು. ಎಲ್ಲಿದೆ ಅಂತ ಹೇಳ್ತೀರಾ? ಅಟ್ಲೀಸ್ಟ್ ಆನ್ಸರ್ ಹೇಳಿದ್ರು ಓಕೆ, I'll find it out for you. If you are finding it out also, very good. There are a lot of questions on the right hand side. Okay, that is the hint question with which you are going to search the answer over here. Large animal with trunk, favorite vegetable among children, India's national flower, common yellow fruit, sacred river of India, king of Indian fruits, green talking bird, colorful national bird, desert ship animal, India's national big cat. Okay, I've got an answer for this question. Large animal with trunk as elephant. Have you found it where it is in this? Yes, it is over here. Elephant, large animal with trunk. Perfectly identified. I've got the answer for the next question as well. Green talking bird. The picture itself says parrot. Have you found it in this? There it is, over here. It's over here. Parrot. Great.
Next question. Next answer that you have identified. As in when you find out the answer in this word search, let me know. Okay. Now they have identified India's national big cat. All of you are knowing it, but where it is in this section? It is over here. Tiger. Exactly. India's national animal, India's national big cat. It is tiger. ಕಾಮನ್ ಎಲ್ಲೋ ಫ್ರೂಟ್, ಸಾಮಾನ್ಯವಾಗಿ ಸಿಗೋ ಈ ಹಳದಿ ಬಣ್ಣದಲ್ಲಿರೋ ಒಂದು ಹಣ್ಣು ಯಾವ್ದದು? ಪಿಕ್ಚರ್ ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಮ್ಯಾಮ್. ಬನಾನಾ. ಇಲ್ಲೆಲ್ಲಿದೆ ಮಕ್ಕಳೇ? ಇಲ್ಲಿದೆ. ವೆರಿ ಗುಡ್. ಬನಾನಾ. ಕೂಲ್. Next. Have you identified it? Time ಬೇಕಾ? Okay. Yes, I got one more answer. King of Indian fruits. It is mango, they are saying. Is it mango? Yes, mango is king of Indian fruits. King of Indian fruits is mango. ಮಕ್ಕಳಿಗೆ ಈ ತರಕಾರಿ ತುಂಬಾ ಇಷ್ಟ. ಇಟ್ಸ್ ಅ ಫೇವರೆಟ್ ವೆಜಿಟಬಲ್ ಅಮಂಗ್ ಚಿಲ್ಡ್ರನ್. ಪಿಕ್ಚರ್ ಅಲ್ಲಿ ಇದೆ ಆಲೂಗಡ್ಡೆ. ಆಲೂಗಡ್ಡೆ ಇಲ್ಲಿ ಎಲ್ಲಿದೆ? ಇಂಗ್ಲಿಷ್ ಅಲ್ಲಿ ಪೊಟ್ಯಾಟೊ. ಇಟ್ ಇಸ್ ಓವರ್ ಹಿಯರ್. Favorite vegetable among children. Next. Come on, come on. I'm getting the answers, but I guess you are unable to find it. Colorful national bird. Yes, it is peacock. Where is this bird over here? Correct. This over here. Colorful national bird. ಎಲ್ಲಾ ಕಡೆನೂ ಹುಡುಕ್ಬೇಕು. ಡಯಾಗ್ನಲ್ ವೈಸ್ ಆಗಿ, ಲೆಫ್ಟ್ ಟು ರೈಟ್, ವರ್ಟಿಕಲ್, ಹಾರಿಸಾಂಟಲ್ ವೈಸ್ ಎಲ್ಲಾ ಕಡೆನೂ ನಾವು ನೋಡ್ಬೇಕು. ಆಲ್ರೈಟ್. ಸೂಪರ್. Desert ship animal. What is it? ಒಂಟೆ. Camel. Camel. Desert ship animal, camel. It is over here. Super. Yes, national flower. Lotus. Where is this word lotus over here? Almost all of you have guessed it. Where is this word lotus? Search for the letter L nearby. If it is to be there, search and let me know. So over here, exactly. Yes, national flower, lotus. So it's a check to your eyes. ನೀವು ಎಷ್ಟು ಗಮನದಿಂದ ನೋಡ್ತಿದ್ದೀರಾ, ಕಂಡುಹಿಡಿಯಕ್ಕಾಗತ್ತಾ ಅಂತ ನೋಡ್ತಾ ಇದ್ದೀನಿ. All right. As you all told me, sacred river of India, it is Ganga. There is this word Ganga over here. ಚೀರೋ ಕಡೆ ಎಲ್ಲ ನೋಡಿ, ಆ ಕಡೆ ಇರತ್ತೆ ಖಂಡಿತವಾಗಿ. Yes, you have identified it perfectly. Sacred river of India.
Ganga. So happy you have understood the pattern in which we need to find it. And the right answers have been identified as well. Super, Makkale. Very nice. Very happy for your interaction. The last one. What is it? You're going to guess the right one, the right pattern, odd one out. ಈ ತರ ಎಲ್ಲ ಬರತ್ತೆ ಪ್ರಶ್ನೆಗಳು ಆಯ್ತಾ ನೋಡೋಣ. It's going to be a game show quiz. A game show quiz. ಸ್ವಲ್ಪ ಯೋಚನೆ ಮಾಡೋ ತರ. ಇವಾಗ ಇಂಡಿಯಾಸ್ ನ್ಯಾಷನಲ್ ಫ್ಲವರ್ ಅಂದ್ರೆ ಲೋಟಸ್ ಅಂತೀರಾ, ಅವೆಲ್ಲ ನಿಮ್ಗೆ ಚಿಕ್ಕ ವಯಸ್ಸಿಂದಾನೇ ಪರಿಚಯ ಆಗಿದೆ ಅಲ್ವಾ. ಇವಾಗ ಇಲ್ಲಿ ಬರೋ ಪ್ರಶ್ನೆಗಳನ್ನ ನೋಡಿ ಅದಕ್ಕೆ ರೆಲೆವೆಂಟ್ ಆಗಿರೋ ಆನ್ಸರ್ಸ್ ನ ನೀವು ಕಂಡುಹಿಡಿಬೇಕು. ಓಕೆ, ಸೊ ಯು ನೀಡ್ ಟು ಗೆಸ್ ದ ನೆಕ್ಸ್ಟ್ ಸೀಕ್ವೆನ್ಸ್. ಯಾವ್ದು ನೆಕ್ಸ್ಟ್ ಬರುತ್ತೆ? ಗೆಸ್ ದ ನೆಕ್ಸ್ಟ್ ಸೀಕ್ವೆನ್ಸ್. A2, B4, C6, D8. ಎ ಆದ್ಮೇಲೆ 2 ಅನ್ನೋ ನಂಬರ್ ಕೊಟ್ಟಿದ್ದಾರೆ, ಬಿ ಆದ್ಮೇಲೆ 4, ಸಿ ಆದ್ಮೇಲೆ 6, ಡಿ ಆದ್ಮೇಲೆ 8. ಇವಾಗ ನೆಕ್ಸ್ಟ್ ಲೆಟರ್ ಏನ್ ಬರುತ್ತೆ ಈ ಸೀಕ್ವೆನ್ಸ್ ಅಲ್ಲಿ? E9, E5, E10, E. ಯಾವ್ದು ಬರುತ್ತೆ ಮಕ್ಕಳೇ? ಹೇಗ್ ಕೊಟ್ಟಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ, ಆಲ್ಫಾಬೆಟ್ ಆರ್ಡರ್ ನೋಡಿದ್ರೆ ABCD. ಓಕೆ, ಅದಾದ್ಮೇಲೆ ಕೊಟ್ಟಿರೋ ನಂಬರ್, ದ ನಂಬರ್ ಗಿವನ್ ಆಫ್ಟರ್ ಇಟ್ ಇಸ್ ಇನ್ ದಿ ಈವನ್ ನಂಬರ್ ಸೀಕ್ವೆನ್ಸ್. ಅಂದ್ರೆ 2, 4, 6, 8. ಅಂದ್ರೆ ನೆಕ್ಸ್ಟ್ ನಂಬರ್ ಏನ್ ಬರ್ಬೇಕು 8 ಆದ್ಮೇಲೆ? ಎಕ್ಸಾಕ್ಟ್ಲಿ, ಸೂಪರ್. ಚಪ್ಪಾಳೆ ನಿಮ್ಮೆಲ್ಲರಿಗೂ. A very big round of applause for all of you. You have guessed it perfectly. It is E10. So it's an exercise for your brain, exercise for your eye, exercise for your eyes, brain. Everything is to be there, right? Identify the odd one in this. 6, 12, 24, 26. This is the odd number over here. ಆಡ್ ನಂಬರ್ ಅಲ್ಲ, ಇದ್ರೆಲ್ಲ ಆಡ್ ಒನ್ ಯಾವ್ದು ಅಂದ್ರೆ ರೆಲೆವೆಂಟ್ ಆಗಿಲ್ಲ, ಆ ಸೀಕ್ವೆನ್ಸ್ ಪ್ರಕಾರ ಇಲ್ಲ. ಯಾವ್ದಿದು? ನಿಮ್ಮೆಲ್ಲರಿಗೂ 6 ಟೇಬಲ್ಸ್ ಗೊತ್ತಾ? ಗೊತ್ತು ತಾನೆ? ಸೂಪರ್. ಸೊ 6 2s are 12, 6 3s are 24, 26 ಬರುತ್ತಾ 6 ಟೇಬಲ್ ಅಲ್ಲಿ? ಬರೋದಿಲ್ಲ. ಸೊ ದಿಸ್ ಇಸ್ ದಿ ಆಡ್ ಒನ್. ಯು ಹ್ಯಾವ್ ಐಡೆಂಟಿಫೈಡ್ ಇಟ್ ರೈಟ್ಲಿ. ಪರ್ಫೆಕ್ಟ್. Apple, mango, banana. Next one. Tiger, table, orange, shoe. ಕೊಟ್ಟಿರೋದೆಲ್ಲ ಹಣ್ಣುಗಳು. ಆಪ್ಷನ್ ಅಲ್ಲಿ ನೋಡಿದ್ರೆ ವಸ್ತುಗಳಿವೆ, ಪ್ರಾಣಿಗಳಿವೆ, ಒಂದ್ ಹಣ್ಣು ಇದೆ. ಹಣ್ಣು ತಾನೇ ಬರ್ಬೇಕು ಅಲ್ವಾ? ಆ ಸೀಕ್ವೆನ್ಸ್ ಅಲ್ಲಿ ಬನಾನಾ ಆದ್ಮೇಲೆ ಬರೋದು ಹಣ್ಣೆ. ಎಸ್, ಇಟ್ ಇಸ್ ಆರೆಂಜ್ ದಟ್ ಹ್ಯಾಸ್ ಟು ಕಮ್. ಸೊ ವಾಟ್ ಕಮ್ಸ್ ನೆಕ್ಸ್ಟ್? ಈ ಪ್ಯಾಟರ್ನ್ ಅಲ್ಲಿ ನೆಕ್ಸ್ಟ್ ಏನ್ ಬರುತ್ತೆ ನಮ್ಗೆ? ಮೊದಲು ಎ ಕೊಟ್ಟಿದ್ದಾರೆ, ಅದಾದ್ಮೇಲೆ BC ಅಂತ ಬರ್ದಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೋಡಿದ್ರೆ CDE ಅಂತ ಕೊಟ್ಟಿದ್ದಾರೆ, FGHI ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಬರ್ಬೇಕು? ಮೊದಲು 1 ಅಕ್ಷರ, ಎರಡನೇದಲ್ಲಿ 2 ಅಕ್ಷರಗಳು, 3, 4. ಅಂದ್ರೆ ನೆಕ್ಸ್ಟ್ ಬರ್ಬೇಕಾಗಿರೋದು 5 ಅಲ್ವಾ? 5 ಅಕ್ಷರಗಳು. ಸೊ ಆಫ್ಟರ್ I, which comes? J comes. J, K, L, M, N, P or O? Yes, it is J, K, L, M, N, O. Comment.
JKLMNO. As you all identified it rightly, is this one. Erroneously chose this one. Okay, super. Now we have come to the conclusion part. So in today's session, we got to know a lot of things. There was an exercise to our brain, eyes, right? The knowledge that we had. ಇವಾಗ ತನಕ ಗೊತ್ತಿರೋ ವಿಷಯಗಳೆಲ್ಲ ನಮಗೆ ಸರಿ ಗೊತ್ತಿದ್ಯಾ? ಅದನ್ನ ಐಡೆಂಟಿಫೈ ಮಾಡಕ್ಕಾಗಿತ್ತಾ? All of you participated. I'm very happy I got answers as well. Thank you so much. We'll meet again next week. Thank you so much, friends. Jai Hind, Jai Bharat, Jai Vidya Shakti. Thank you.